ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಸೋರೆಕಾಯಿ ಮೊಸರು ಗೊಜ್ಜು. ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಂದು ಬೌಲ್ಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಮೆಣಸಿನಕಾಳು, 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 2 ಟೀ ಸ್ಪೂನ್ ಅಕ್ಕಿ, 2 ಲವಂಗ ಎಲ್ಲವನ್ನು ಹಾಕಿಬಿಟ್ಟು ಸ್ವಲ್ಪ ತೊಳೆದು 1-2 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡಬೇಕು. ನೆನೆದ ನಂತರದಲ್ಲಿ ನೆನೆಯಕ್ಕೆ ಬಿಟ್ಬಿಟ್ಟು ನಾನು ಅಷ್ಟರಲ್ಲೇ ಸೋರೆಕಾಯಿ ಒಂದು ಅರ್ಧ kg ಅಷ್ಟು ಸೋರೆಕಾಯಿ ತೊಗೊಂಡಿದ್ದೀನಿ. ಸೋರೆಕಾಯನ್ನು ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಕಟ್ ಮಾಡ್ಕೊಂಡಿರೋ ಸೋರೆಕಾಯನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಲಿಟ್ಲು ಕ್ಲೋಸ್ ಮಾಡಿ ಬೇಯಿಸಿಡ್ತಾ ಇದ್ದೀನಿ. ಒಂದು 3 ವಿಷಲ್ ಆಗಲಿ. 3 ವಿಷಲ್ ಆಗೋದ್ರಲ್ಲೇ ನಾನು ಕೊಬ್ಬರಿ ಒಂದು ಅರ್ಧ ಗಿಟಕಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ಮತ್ತು ಮೊದಲಿಗೆ ನೆನೆ ಇಟ್ಟಿದ್ದ ಕಾಳುಗಳು 2 ಗಂಟೆಗಳ ಕಾಲ ಮುಂಚೆಗೆ ನೆನೆ ಇಟ್ಟಿದ್ದೆ. ಆ ಕಾಳುಗಳನ್ನು ಕೂಡ ಹಾಕ್ಕೊಂಬಿಟ್ಟು ಕಾಳನ್ನೆಲ್ಲ ಹಾಕೊಂಡ ನಂತರದಲ್ಲಿ ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾರ ಕಡಿಮೆ ತಿನ್ನೋದ್ರಿಂದ 1 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಫ್ರೆಂಡ್. 1 ಇಂಚಷ್ಟು ಶುಂಠಿ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಂಬರಬೇಕು. ಸಣ್ಣದಾಗಿ ರುಬ್ಕೋಬೇಕು. ತರಿನ ಹಾಗೆ ರುಬ್ಕೊಂಬರಬೇಕು. ರುಬ್ಬಿದ್ದೀನಿ ನೋಡಿ ಫ್ರೆಂಡ್ಸ್, ಹೇಗಾಗಿದೆ. ತರಿನ ಹಾಗೆ ಸಣ್ಣದಾಗಿ ರುಬ್ಕೊಂಬಂದಿದ್ದೀನಿ. ಅಷ್ಟರಲ್ಲೇ ಕುಕ್ಕರು ವಿಷಲ್ ಹೊಡೆದಿತ್ತು ಫ್ರೆಂಡ್ಸ್. ವಿಷಲ್ ತೆಗ್ದಿದ್ದೀನಿ. ತೆಗೆದ್ಬಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಮೆತ್ತಗೆ ಬೆಂದ್ಕೊಂಡಿದೆ ಹೋಳು. ಇದಕ್ಕೆ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಕುದಿಸ್ಬೇಕು. ಇದು ಕುದ್ದ ನಂತರದಲ್ಲಿ ಮಜ್ಜಿಗೆ ಇದ್ದರೆ ಮಜ್ಜಿಗೆ, ನಿಮ್ಮ ಮನೇಲಿ ಮೊಸರು ಇದ್ದರೆ ಮೊಸರು, ಯಾವುದಾದ್ರೂ ಓಕೆ. ನಮ್ಮ ಮನೇಲಿ ಮಜ್ಜಿಗೆ ಇರಲಿಲ್ಲ ಫ್ರೆಂಡ್ಸ್, ಹಾಗಾಗಿ ನಂದಿನಿ ಮೊಸರು ತೊಗೊತಾ ಇದ್ದೀನಿ. ನಾನು ಅರ್ಧ ಲೀಟ್ರಷ್ಟಿದೆ. ಮೊಸರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಮಜ್ಜಿಗೆ ಥರ ರುಬ್ಕೊತಾ ಇದ್ದೀನಿ ಫ್ರೆಂಡ್ಸ್. ರುಬ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್ ಹೆಂಗಾಗುತ್ತೆ ಅಂತ. ರುಬ್ಕೊಂಬಂದಾದಮೇಲೆ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ 1-2 ಕುದಿಸ್ಬೇಕು ಫ್ರೆಂಡ್ಸ್. ಕುದಿಸಿದ ಮೇಲೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಕುದಿಸ್ಬೇಕು. ತರಿ ಅರಿಶಿನ ಹಾಕಿ ಕುದಿಸ್ಬೇಕು. ಸ್ವಲ್ಪ ಕೈ ಆಡ್ಕೊತಾ ಇರಬೇಕು ಫ್ರೆಂಡ್. ತಳ ಹಿಡಿಯಬಹುದು ಅದು, ಯಾಕಂದ್ರೆ ಅಕ್ಕಿ ಇರೋದ್ರಿಂದ ಕೈ ಆಡ್ಕೊತಾ ಇದ್ದರೆ ತಳ ಏನು ಹಿಡಿಯೋದಿಲ್ಲ. ಸ್ವಲ್ಪ ದಪ್ಪನೂ ಆಗ್ಬೋದು. ದಪ್ಪ ಆದರೆ ಸ್ವಲ್ಪ ನೀರು ಹಾಕಿ ನೋಡಿ. ನಿಮಗೆ ದಪ್ಪ ಬೇಕಂದ್ರೆ ದಪ್ಪ, ಇಲ್ಲ ತೆಳು ಬೇಕಂದ್ರೆ ತೆಳು. ಮುದ್ದೆ ಜೊತೆಗೆ, ಅನ್ನ ಜೊತೆಗೆ, ಚಪಾತಿ, ರೊಟ್ಟಿ ಜೊತೆಗೆ ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಇದಕ್ಕೆ ನಾನು ಎಣ್ಣೆ, ಬೆಣ್ಣೆ, ತುಪ್ಪ ಏನೂ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ನನ್ನ ರೆಸಿಪಿ ನಿನಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.